ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ಒಂದು ವಿಶೇಷ ವ್ಯಕ್ತಿಯೊಂದಿಗೆ ಸಂದರ್ಶನ ಮಾಡಲಿಕ್ಕಿದೆ. ಈ ವಿಶೇಷ ವ್ಯಕ್ತಿ ಶ್ರೀ ಸುಧಾಕರ್ ನಾಯಕ್ ಅಂತೇಳಿ. ಸುಧಾಕರ್ ನಾಯಕ್ ಸರ್, ನಿಮ್ಗೆ ಈ ಸಂದರ್ಶನಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ತಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡ್ಬೋದಾ ಸರ್? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾಕರ್ ನಾಯಕ್ ಅಂತ. ನಾನು ಕಳೆದ 30 ವರ್ಷದಿಂದ ಇನ್ಸೂರೆನ್ಸ್ ಅಲ್ಲಿ ಬೇರೆ ಬೇರೆ ಕಂಪನಿಯಿಂದ ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆರಂಭದಲ್ಲಿ 7 ವರ್ಷಗಳ ಕಾಲ LIC ಅಲ್ಲಿ ಪ್ರತಿನಿಧಿಯಾಗಿ, ಆಮೇಲೆ ನಾನು ಎಂಪ್ಲಾಯ್ ಆಗಿ ING ವೈಶ್ಯ ಲೈಫ್ ಇನ್ಶೂರೆನ್ಸ್ ಅಲ್ಲಿ, ಬ್ಯಾಂಕ್ ಇನ್ಶೂರೆನ್ಸ್ ಅಲ್ಲಿ ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಅದ ನಂತರ ಕಳೆದ 15 ವರ್ಷದಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಸೀನಿಯರ್ ಟೆರಿಟರಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. 30 ವರ್ಷ ನಿಮ್ಗೆ ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಸುಧಾಕರ್ ನಾಯಕ್ ಅವರೇ. ಸೊ ನಿಮ್ಮೊಂದಿಗೆ ಬಹಳಷ್ಟು ಕಲೀಲಿಕ್ಕಿದೆ, ಅದನ್ನು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಿದೆ ಸರ್. ತಾವು ನಮ್ಮ ಕಾರ್ಯಾಗಾರ ಸೇರುವಕ್ಕಿಂತ ಮುಂಚೆ ನಿಮ್ಮ ದಿನ ಹೇಗಿತ್ತು ಮತ್ತು ಈ ಕಾರ್ಯಾಗಾರದಲ್ಲಿ ನೀವು ನಿಮ್ಮ ದಿನವನ್ನು ಏನು ಬದಲಾವಣೆ ಮಾಡ್ಕೊಂಡಿದ್ದೀರಿ ಸೇರಿದ ನಂತರ? ಆರಂಭದಲ್ಲಿ ಒಂದು 40ರಿಂದ 50 ವರ್ಷ ತನಕ ಏನಿತ್ತಂದ್ರೆ ನನ್ನಲ್ಲಿ ಒಂಥರ ಉತ್ಸಾಹ ಎಲ್ಲ ಇತ್ತು. ಒಂದು ಜೋಶ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಯಾಕಂದ್ರೆ ನಮ್ದು ಮಾರ್ಕೆಟಿಂಗ್ ಫೀಲ್ಡ್ ಆದ್ರಿಂದ ಅಲ್ಲಿ ಎಫರ್ಟ್ಸ್ ಜಾಸ್ತಿ ಹಾಕ್ಬೇಕಾಗಿತ್ತೆ. ಕಾಂಪಿಟೇಟಿವ್ ಜಗತ್ತಿತ್ತು. ಯಾವಾಗ ನನ್ಗೆ 50 ವರ್ಷ ಆಯ್ತು, ಆವಾಗ ನನ್ನಲ್ಲಿ ಒಂದು ಉತ್ಸಾಹ ಕಡಿಮೆ ಆಗ್ತಾ ಬಂತು. ನನ್ಗೆ ಏಜ್ ಆಯ್ತು, ಇನ್ನು ನನಗೆ ಈ ಯಂಗ್ ಜನರೇಷನ್ ಒಟ್ಟಿಗೆ ನಾನೊಂದು ಫೈಟ್ ಕಾಂಪಿಟೇಟರ್ ಆಗಿ ಈ ಕ್ಷೇತ್ರದಲ್ಲಿ ನನ್ನಿಂದ ಸಾಧ್ಯ ಅಂತ ಒಂಥರ ಮನ್ಸಲ್ಲಿ ಒಂಥರ ಡಲ್ನೆಸ್ ಅಥವಾ ಒಂಥರ ಕುಂದು ಅಥವಾ ಶಕ್ತಿನತೆ ಕಡೆಗೆ ನಾನು ವಾಲ್ತಾ ಇದ್ದೆ ಹಾಗೆ. ಆದ್ರೆ ಈ ಒಂದು ಕಾರ್ಯಕ್ರಮದ ಪರಿಚಯ ಆದ್ರಿಂದ ಯಾವತ್ತು ನಾವು ಕಷ್ಟಪಟ್ಟು ಕೆಲಸ ಮಾಡೋಕ್ಕಿಂತ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಪ್ರತಿಫಲ ನಮ್ಗೆ ಭಗವಂತ ಕೊಡ್ತಾನಂತ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಆ ಚೇಂಜಸ್ ಅನ್ನ ಕಂಡುಕೊಂಡೆ ಸರ್. ಸರಿ. ಸೊ ಮ್ಯಾನುಫ್ಯಾಕ್ಚರ್ ಕಾರ್ಯಾಗಾರದಲ್ಲಿ ತಾವು ಭಾಗವಹಿಸ್ತಾ ಇದ್ದೀರಿ. ಬೆಳಿಗ್ಗೆ ಬೇಗನೆ ಏಳುವಂತಹ ಅಭ್ಯಾಸವನ್ನು ಮಾಡಿದಿರಿ. ಸೊ ಈ ಪ್ರೋಗ್ರಾಮ್ ನಿಮ್ಮ ಬೆಳಗಿನ ದಿನಚರಿಯಲ್ಲಿ ಯಾವ ರೀತಿ ಬದಲಾವಣೆ ತಂದಿದೆ? ಬೆಳಿಗ್ಗೆ ಎದ್ದು ಏನೆಲ್ಲ ಮಾಡ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ? ಬೆಳಿಗ್ಗೆ ಮುಂಚೆ ಏನಿತ್ತಂದ್ರೆ ನಾವು ಮಲಗುವಾಗ ಲೇಟ್ ಆಗಿ ಮಲಗುತ್ತಿದ್ದೆ. ಬೆಳಿಗ್ಗೆ ಏಳುವಾಗ್ಲೇ ಒಂಥರ ಆಕಳಿಕೆ ಬರುದು, ಡಲ್ನೆಸ್, ಇವತ್ತು ಏನೋ ಒಂದು ಟಾರ್ಗೆಟ್ ಆಗದಿದ್ರೆ ಏನೋ ರಿವ್ಯೂ ಇದೆ, ಈ ತರ ಒಂಥರ ಗೊಂದಲ ಇತ್ತು. ಯಾವಾಗ ನಾನು ಮಿರಾಕಲ್ ಮಾರ್ನಿಂಗ್ ಒಂದು ಪರಿಚಯ ಆಯ್ತು, ಅವಾಗ ನನ್ನ ಜೀವನದಲ್ಲಿ ಒಂದು ಚೇಂಜಸ್ ಬಂತು. ಅಂದ್ರೆ ಆ ಅಲರ್ಟ್ನೆಸ್, ನನ್ಗೊಂದು ಏಜ್ ಆದ್ರೂ ಇನ್ನು ಉತ್ಸಾಹ ನನ್ನಲ್ಲಿ ಕಡಿಮೆ ಆಗ್ಲಿಲ್ಲ ಅಂತ ಒಂದು ಭಾವನೆ ಬಂತು. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಮಾರಲ್, ಆ ಕತೆ ನಮ್ಗೆ ದಿನ ಒಂದೊಂದು ನೀತಿ ಪಾಠ ಸಿಕ್ತಿತ್ತು. ಆಮೇಲೆ ಆ ಧ್ಯಾನದ ಅಭ್ಯಾಸ ರಿಯಲಿ ಆಕ್ಚುಲಿ ನನಗೆ ಧ್ಯಾನದ ಹೆಸರು ಕೇಳಿದ್ದೇನೆ, ಧ್ಯಾನ ಹೇಗೆ ಮಾಡುದಂತ ಗೊತ್ತಾಗಿದ್ದೆ ಈ ಒಂದು ಮಿರಾಕಲ್ ಮಾರ್ನಿಂಗ್ ಸೆಷನ್ಸ್ ಇಂದ ಸರ್. ಧನ್ಯವಾದಗಳು ಸರ್. ಧನ್ಯವಾದ. ತಾವು ಮ್ಯಾನುಫ್ಯಾಕ್ಚರ್ ಕಾರ್ಯಾಗಾರದಲ್ಲಿ ಸೇರುವಂತ ಉದ್ದೇಶ ಏನು? ಮೊದಲು ತಾವು ಸೇರ್ಲಿಕ್ಕೆ ಹಿಂಜರಿದಿದ್ದೀರಾ? ಖಂಡಿತ ಸರ್. ನನಗೆ ಅಂದ್ರೆ ಡಿಜಿಟಲ್ ಅಂದ್ರೆ ಬಹಳ ವೀಕ್. ಮೊಬೈಲ್ ಅನ್ನ ಜಸ್ಟ್ ಒಂದು ಮಾತಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದೆ. ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಏನೋ ಅಕೌಂಟ್ ಇತ್ತು, ಬಟ್ ಅದನ್ನ ಆಪರೇಟ್ ನಾನು ಜಾಸ್ತಿ ಮಾಡ್ತಾ ಇರ್ಲಿಲ್ಲ. ಯಾವಾಗ ಈ ಬಗ್ಗೆ ಕೇಳುವಾಗ ನನಗೆ ಇಂಥ ಒಂದು ಟೆಕ್ನಾಲಜಿ ನಮ್ಮ ಈ ದಿನದಲ್ಲಿ ಇದೆ, ಇನ್ನು ಮುಂದೆ ಇದು ನಮ್ಗೆ ಅತ್ಯಂತ ಎಸೆನ್ಸಿಯಲ್ ಅಂತ ಗೊತ್ತಾಯ್ತು. ಹಾಗಾಗಿ ನೋಡುವ, ನನ್ನಿಂದ ಆದ್ರೆ ಆಗ್ಲಿ ಅಂತ ನಾನು ಒಂದು ಅರೆ ಮನಸ್ಸಿನಲ್ಲಿ ಒಂದು ಪಾರ್ಟ್ ಪೇಮೆಂಟ್ ಇದು ಸಬ್ಸ್ಕ್ರೈಬ್ ಮಾಡಿ ನಾನು ಜಾಯಿನ್ ಆಗಿದೆ. ಸಾಧ್ಯ ಆದ್ರೆ ಕಂಟಿನ್ಯೂ ಮಾಡುವ ಅಂತ ಅಷ್ಟೇ ಸರಿ. ಸುಧಾಕರ್ ನಾಯಕ್ ಅವರೇ, ಮ್ಯಾನುಫ್ಯಾಕ್ಚರ್ ಕಾರ್ಯಾಗಾರದಲ್ಲಿ ತಾವು ಭಾಗವಹಿಸಿ ತಮ್ಗೆ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಏನು ಲಾಭ ಆಗಿದೆ, ಇದನ್ನು ತಾವು ತಮ್ಮ ಕ್ಷೇತ್ರದಲ್ಲಿ ಹೇಗೆ ಸಮರ್ಪಕವಾಗಿ ಬಳಸ್ತಾ ಇದ್ದೀರಿ? ಆಕ್ಚುಲಿ ಏನಿತ್ತು ಅಂದ್ರೆ, ಈಗ ತಂತ್ರಜ್ಞಾನದಲ್ಲಿ ನಮ್ಗೆ ಅತಿ ಮುಖ್ಯ ಅಂತ ಕಾರ್ಯಕ್ರಮದಿಂದ ನನಗೆ ಮನವರಿಕೆ ಆಯ್ತು. ಅದೇ ತರ ಮಾರ್ನಿಂಗ್ ಮಿರಾಕಲ್ ಸೆಷನ್ಸ್ ಮತ್ತು ಈ ಒಂದು ಸೆಷನ್ಸ್ ಇಂದ ಎರಡೂ ಸೇರಿದ ಮೇಲೆ ನನ್ನಲ್ಲಿ ಕೆಲವೊಂದು ಚೇಂಜಸ್ ಆಗಿತ್ತು. ಈಗ ನಾನು ಕಳೆದ
5 ವರ್ಷದಿಂದ ನನ್ನ ಅಲ್ಲಿ ಒಂದು ಡಿ ಗ್ರೋತ್ ಇತ್ತು, ವರ್ಷದಿಂದ ವರ್ಷಕ್ಕೆ ನನ್ನ ಪರ್ಫಾರ್ಮೆನ್ಸ್ ಡಲ್ ಇತ್ತು. ಏನೋ ನನ್ಗೆ ಎಲ್ಲರಿಗೂ ಒಂದು ಮಿರಾಕಲ್, ಏನೋ ಅದ್ಭುತಕ್ಕಿಂತ ಅತ್ಯದ್ಭುತ ಆಯ್ತು. ನನ್ನ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ಗೆ ಈ ವರ್ಷ ಕಂಪೇರ್ ಮಾಡಿದಾಗ ನಾನು 70% ಗ್ರೋತ್, ನಮ್ಮ ಮ್ಯಾನೇಜ್ಮೆಂಟಿನವರು ಒಂದು 15-20% ಗ್ರೋತ್ ಬಂದ್ರೆ ಅಪ್ರಿಶಿಯೇಟ್ ಮಾಡುವಾಗ ನಂದು ಹೈಯೆಸ್ಟ್ ಗ್ರೋತ್ ಈ ಒಂದು ನನಗೆ ಕಾರ್ಯಕ್ರಮಕ್ಕೆ ಬಂದಾಗ ಒಂದು ವ್ಯಕ್ತಿಗೆ ಯಾವ ತರ ಒಂದು ತಿರುವು ಸಿಗುತ್ತೆ, ಅದೇ ತರ ನನಗೊಂದು ಟರ್ನಿಂಗ್ ಪಾಯಿಂಟ್ ಈ ಒಂದು ಕಾರ್ಯಾಗಾರದಿಂದ ನನ್ನ ಕೆಲಸಕ್ಕೆ ಅನುಕೂಲವಾಯಿತು ಸರ್. 70% ಗ್ರೋತ್ ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಅಂತ ಹೇಳಿದ್ರೆ ಬಹಳ ದೊಡ್ಡದು, ಬಹಳ ದೊಡ್ಡದು. ಎಸ್ ಸರ್. ಇದನ್ನು ನಿಮ್ಮ ಸುತ್ತಮುತ್ತಲಿರುವ ಜನರು ಗುರುತಿಸಿದಾರ? ಏನ್ ಹೇಳ್ತಾರೆ ಅವರು ಗುರುತಿಸಿ? ಖಂಡಿತ ಸರ್. ಆಕ್ಚುಲಿ ನನ್ನ ಕೊಲೀಗ್ಸ್ ಎಲ್ಲ 35-40 ವರ್ಷದವರು, ಅವ್ರು ಹೇಳ್ತಾರೆ ನೀವು 60 ವರ್ಷದವರಾದ್ರೂ ನಮ್ಗೆ ಒಂಥರ ಮುಖ ಎತ್ತದಿದ್ದಾಗೆ ಮಾಡಿದ್ರಿ ಈ ವರ್ಷದಲ್ಲಿ ನೀವು ಪರ್ಫಾರ್ಮೆನ್ಸ್ ಅಂತ, ಈ ತರ ಆಶ್ಚರ್ಯಜನಕವಾಗಿ ಒಂಥರ ಮಾತಾಡ್ತಾ ಇದ್ದಾರೆ ನನ್ನ ಸಹೋದ್ಯೋಗಿಗಳು. ಓಕೆ ಓಕೆ. ಸೊ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಟಾರ್ಗೆಟ್ ಅಚೀವ್ ಮಾಡ್ಲಿಕ್ಕೆ, ಯಾಕಂತ ಹೇಳಿದ್ರೆ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಅಂತ ಹೇಳಿದ್ರೆ ಟಾರ್ಗೆಟ್ ಅಚೀವ್ ಮಾಡುವಂತದ್ದು ಇದ್ದೇ ಇರುತ್ತೆ. ಆತ್ಮವಿಶ್ವಾಸದಲ್ಲಿ ಏನು ಬದಲಾವಣೆ ಬಂದಿದೆ? ಅಂದ್ರೆ ನಾನ್ ತಿಳ್ಕೊಂಡಿದ್ದಷ್ಟೇ, ನಾವು ಇದುವರೆಗೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ. ಆಕ್ಚುಲಿ ಯಾವುದೇ ಕೆಲಸ ಇದ್ರು ನೀವು ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತ ರಿಸಲ್ಟ್ ಬರುತ್ತಂತ ಈ ಒಂದು ಕಾರ್ಯಕ್ರಮದಿಂದ ಗೊತ್ತಾಯ್ತು ಸರ್. ವರ್ಕ್ ಅನ್ನ ನಾವು ಎಂಜಾಯ್ ಮಾಡ್ಬೇಕು, ಯಾವುದೇ ಒಂದು ಪ್ರೆಷರ್ ಅಲ್ಲಿ ಅಥವಾ ಒಂದು ಜಾಸ್ತಿ ಥಿಂಕ್ ಮಾಡಿ ಡಿಪ್ರೆಷನ್ ಗೆ ಹೋಗ್ಬಾರ್ದು. ಎಷ್ಟೊಂದು ನಾವು ಕಡೆ ನೋಡ್ತೀವಿ ವರ್ಕ್ ಲೋಡ್ ಇಂದ ಕೆಲವರು ಬ್ರಾಂಚ್ ಮ್ಯಾನೇಜರ್ ಸುಸೈಡ್ ಮಾಡ್ಕೊಂಡ್ರು, ಅವರು ಹಾಸ್ಪಿಟಲೈಸ್ ಆದ್ರು. ಈ ತರಕ್ಕೆ ಹೋಗ್ಬಾರ್ದು. ನಾವು ಎಷ್ಟೇ ಕಷ್ಟ ಇರ್ಲಿ, ಯಾವುದೇ ಕೆಲಸ, ಸಣ್ಣ ಕೆಲಸ ಆಗ್ಲಿ ದೊಡ್ಡ ಆಗ್ಲಿ, ಅದನ್ನು ಇಷ್ಟಪಟ್ಟು ಮಾಡಿದ್ರೆ ಖಂಡಿತ ಫಲ ಇವತ್ತಲ್ಲ ನಾಳೆ ನಮ್ಗೆ ಬರುತ್ತೆ ಅಂತ ಈ ಒಂದು ಕಾರ್ಯದಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗದಿದ್ದಾಗೆ ಆ ಒಂದು ಮಾರ್ನಿಂಗ್ ಮಿರಾಕಲ್ ಸೆಷನ್ ನಮ್ಗೆ ದಿನ ದಿನ ನಮ್ಮನ್ನ ಜಾಗೃತಗೊಳಿಸ್ತಾ ಇದೆ ಸರ್. ಸರಿ ಸರ್. ಸುಧಾಕರ್ ನಾಯ್ಕ್ ಅವರೇ, ಬಹಳಷ್ಟು ಜನರು ಹೊಸ ತಂತ್ರಜ್ಞಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಹಿಂಜರಿಕೆ ಮಾಡ್ತಾರೆ. ಅವರಿಗೆ ತಾವು ಏನು ಸಜೆಷನ್ ಮತ್ತು ಕಿವಿ ಮಾತನ್ನು ಹೇಳಲು ಬಯಸ್ತೀರಿ? ಆಕ್ಚುಲಿ ಏನಂದ್ರೆ ಈಗ ನಮ್ಮ ಹೊಸ ತಂತ್ರಜ್ಞಾನ ಬಂದಾಗ ಯಾರು ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾರ ಅವರೇ ಬುದ್ಧಿವಂತ. ಸ್ಟಾರ್ಟಿಂಗ್ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ನೆಸ್ ಹೇಳ್ತಾರೆ. ಅವಾಗ ನಾವು ಕಲಿತಾ ಆಕ್ಚುಲಿ ನಾನು ಕಂಪ್ಯೂಟರ್ ನಾಲೆಜ್ ಇಲ್ಲ, ಏನೂ ಇಲ್ಲ. ಇವನ್ ಫೇಸ್ಬುಕ್ ಅಲ್ಲಿ ಅಕೌಂಟ್ ಇದ್ರು ನಾನು ನಮ್ಮ ಕೊಲಿಗ್ ಈಗ ಯಂಗ್ ಜನರೇಷನ್ ಹತ್ರ ಸ್ವಲ್ಪ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ನಾವು ನಮ್ಮಲ್ಲಿ ಆ ಈಗೋವನ್ನ ತೆಗೆದಾಕಿದ್ರೆ ನಾವು ಒಂದು ಸಣ್ಣ ಮಕ್ಕಳಿಂದ ಸಹ ಕಲಿಯುವಂತ ವಿಚಾರ ಎಷ್ಟೋ ಇದೆ. ಹಾಗಾಗಿ ಡಿಜಿಟಲ್ ಅನ್ನೋದು ಏಜ್ ಆಗ್ಲಿ ಅಥವಾ ನಮ್ಮ ಎಜುಕೇಶನ್ ಬೇಕಾದ್ರೆ ಬಿಲೋ SLC ಇರ್ಲಿ, ಬಟ್ ಸಾಧ್ಯ ಅಂದ್ರೆ ಸಾಧ್ಯ, ಮನ್ಸಿದ್ರೆ ಮಾರ್ಗ. ಬಟ್ ಈ ಒಂದು ಹೊಸ ತಂತ್ರಜ್ಞಾನವನ್ನು ಅಳಿಸ್ಕೊಂಡ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಯಶಸ್ಸಾಗ್ಬೋದು ಸರ್. ಸರ್, ನೀವೊಂದು ಬಹಳ ದೊಡ್ಡ ಮಾತನ್ನು ಹೇಳಿದ್ರಿ. ಈಗೋ ಬಿಟ್ಟು ನಾವು ಕಲಿಬೇಕು ಅಂತ ಹೇಳುವಂತ ಮಾತು ಎಷ್ಟೋ ಜನರ ಜೀವನವನ್ನು ಬದಲಾಯಿಸುವಂತ ಒಂದು ಒಳ್ಳೆ ಪಾಯಿಂಟ್ ಅನ್ನು ಹೇಳಿದಿರಿ. ನಿಮ್ ತರಾನೇ ಬಹಳಷ್ಟು ಜನ ಏಜೆನ್ಸಿ ಮ್ಯಾನೇಜರ್ ಇರ್ಬೋದು, LIC ಡೆವಲಪ್ಮೆಂಟ್ ಆಫೀಸರ್ ಇರ್ಬೋದು, ಅವರೆಲ್ಲ ಅವರ ಅಥವಾ ನಿಮ್ಮ ಮ್ಯೂಚುವಲ್ ಫಂಡ್ ಅಲ್ಲಿ ಟೀಮ್ ಲೀಡರ್ಸ್, ಫಾರ್ಮಾ ಕಂಪನಿಯಲ್ಲಿ ಇರುವಂತಹ ಏರಿಯಾ ಮ್ಯಾನೇಜರ್ಸ್, ಬೇರೆ ಬೇರೆ ಕ್ಷೇತ್ರದಲ್ಲಿ ಪರ್ಸನಲ್ ಲೋನ್ ಇರ್ಬೋದು ಅಥವಾ ಕನ್ಸ್ಯೂಮರ್ ಏರಿಯಾ ಮ್ಯಾನೇಜರ್ ಇರ್ಬೋದು, ಅವರ ಟೀಮ್ ಅನ್ನು ಈ ಕಾರ್ಯಾಗಾರಕ್ಕೆ ಯಾಕೆ ಸೇರಿಸಬೇಕು ಅಂತ ನೀವು ಹೇಳ್ತೀರಿ? ನಿಮ್ಮ ಪ್ರಕಾರ ಅಭಿಪ್ರಾಯ ಏನು? ಅವ್ರು ಯಾಕೆ ಸೇರ್ಬೇಕು ಇಂತಹ ಅವರು ಎಲ್ಲ ಈ ಕಾರ್ಯಾಗಾರಕ್ಕೆ? ಆಕ್ಚುಲಿ ಈ ಒಂದು AI ಕಾರ್ಯಾಗಾರದಿಂದ ಏನು ಕಂಡುಕೊಡ್ತೇನೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಇವತ್ತು ಇನ್ಶೂರೆನ್ಸ್ ಅಲ್ಲಿ ಸಾಧಾರಣ 25-26 ಕಂಪನಿ ಇದೆ, ಮ್ಯೂಚುವಲ್ ಫಂಡ್ ಇರ್ಬೋದು, ಯಾವ್ದೇ ಅಂದ್ರೆ ನಮ್ಗೆ ಒಂದು ಸ್ಪರ್ಧೆ. ನಾವು ಜನರಿಗೆ ಒಂದು ಸರ್ವಿಸಸ್, ಒಂದು ಕ್ರಿಪ್ತ ಒಂದು ಸೇಲ್ ಸಾಫ್ಟ್ವೇರ್ ಸರ್ವಿಸ್ ಇರ್ಬೋದು, ಅಥವಾ ಒಂದು ನಾಲೆಜ್ ಅವರಿಗೆ ಶೇರಿಂಗ್, ಅಥವಾ ಯಾವುದೇ ಒಂದು ಅಬ್ಜೆಕ್ಷನ್ ಇದ್ರು, ಇದನ್ನೆಲ್ಲ ಒಂದು ಹೊಸ ತಂತ್ರಜ್ಞಾನದಿಂದ ಅಳವಡಿಸ್ಕೊಂಡ್ರು. ಮುಖ್ಯವಾಗಿ AI ಇಂದ ನಮ್ಗೊಂದು ಆ ಲೆಟರ್ ಡ್ರಾಫ್ಟ್ ಮಾಡುವಂತದ್ದು
ದೊಡ್ಡ ತಲೆನೋವು ಆಗ್ತಿತ್ತು, ಗ್ರಾಮರ್ ಸರಿನಾ ಅದು ಸರಿ. ಬಟ್ ಅಲ್ಲಿನ ಚಾಟ್ GPT ಮುಖಾಂತರ ಜಸ್ಟ್ ಒಂದು 2 ಸೆಂಟೆನ್ಸ್ ಹೇಳಿದ್ರೆ ಅದು ಕಂಪ್ಲೀಟ್ ಮಾಡ್ತಿತ್ತು ಅದು. ಹಾಗಾಗಿ ಇದು ಕೇವಲ ನನ್ಗಲ್ಲ, ಯಾರೆಲ್ಲ ಒಂದು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮ್ಯಾನೇಜರ್ ಇರ್ಬೋದು, ಏರಿಯಾ ಮ್ಯಾನೇಜರ್ ಎಲ್ಲ ಇರ್ಬೋದು, ಅವರಿಗೆ ಈ ಒಂದು ತಂತ್ರಜ್ಞಾನವನ್ನ ಅಳವಡಿಸಿಕೊಂಡ್ರೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಸ್ಪೀಡ್ ಆಫ್ ಇಂಪ್ಲಿಮೆಂಟೇಶನ್ ಅದು ಜಾಸ್ತಿ ಪ್ರೊಡಕ್ಟಿವಿಟಿ ಸಿಗ್ಲಿಕ್ಕೆ ಕಾರಣ ಅಂತ ನನ್ನ ಒಂದು ಅನಿಸಿಕೆಯನ್ನ. ಹಾಗಾಗಿ ಇವತ್ತು ನಾವು ಒಂದು ಹೇಳ್ತೇವಲ್ಲ, ಕೊಡ್ಲಿನ ಶಾರ್ಪ್ ಮಾಡದೆ ಮರ ಕಡಿದ್ರೆ ನಮ್ದು ಕಷ್ಟಪಟ್ಟಿದ್ರು ರಿಸಲ್ಟ್ ಬರಲ್ಲ. ಅದೇ ಕೊಡ್ಲಿನ ಒಂದು ಶಾರ್ಪರ್ ಮಾಡಿದ್ರೆ ವರ್ಕ್ ಸ್ಮಾರ್ಟ್ನೆಸ್ ಆಗಿ ನಮ್ಗೆ ರಿಸಲ್ಟ್ ಡಬಲ್ ಬರ್ಬೋದು, ಇನ್ನು ಮಿರಾಕಲ್ ಆಗಿ 3 times ಅನ್ನೋ ಗ್ರೋತ್ ಬರ್ಬೋದು ಸರ್. ಹಾಗಾಗಿ ಅಂತ ಇಂತ ಒಂದು ನಮ್ಮ ಮಾರ್ಕೆಟಿಂಗ್ ಟೈಪಿನವರಿಗೆ ಬಹಳ ಎಸೆನ್ಸಿಯಲ್ ಅಂತ ನನ್ನ ಅನಿಸಿಕೆ ಮುಂದಿನ ದಿನಗಳಲ್ಲಿ. ಬಹಳ ಸುಂದರವಾದಂತಹ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ ಸುಧಾಕರ್ ನಾಯ್ಕ ಅವರೇ. ಈಗ ನಮ್ಮ ಈ ಸಂದರ್ಶನ ಮುಕ್ತಾಯ ಮಾಡುವಂತಹ ಸಮಯ ಬರ್ತಾ ಇದೆ ಸರ್. ಸರ್, ತಾವು ಈ ಕಾರ್ಯಕ್ರಮ ಮುಗಿಸ್ತಾಯಗೊಳಿಸೋಕ್ಕಿಂತ ಮುಂಚೆ ಏನಾದರೂ ಒಂದು ಕಿವಿ ಮಾತನ್ನು ನಮ್ಮ ವೀಕ್ಷಕರಿಗೆ ಹೇಳಲು ಬಯಸ್ತೀರಾ? ಖಂಡಿತ ಸರ್, ಖಂಡಿತ. ಆಕ್ಚುಲಿ ದೇವರು ಅವಕಾಶವನ್ನ ಎಲ್ಲ ಟೈಮಲ್ಲಿ ಕೊಡಲ್ಲ ಅಂತೆ. ಹಾಗಾಗಿ ದೇವ್ರು ನಾವೇನ ಹೇಳ್ತೇವೆ, ನಮ್ಗೆ ವರ ಕೊಡು, ಒಳ್ಳೇದ್ ಮಾಡು ದೇವ್ರೆ ಅಂತ ಹೇಳ್ತೇವೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ದೇವ್ರು ವರನು ಕೊಡಲ್ಲ, ಶಾಪನ್ನು ಕೊಡಲ್ಲ, ಅವಕಾಶ ಕೊಡ್ತಾನಂತ. ಅವಕಾಶವನ್ನ ಸಿಕ್ಕಿದ ಅವಕಾಶವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವನಿಗೆ ದೇವ್ರು ಖಂಡಿತ ಕೈ ಎತ್ತುತ್ತಾನೆ. ಆಕ್ಚುಲಿ ನಿಮ್ಮ ಒಂದು ಕಥೆಯಲ್ಲಿ ನಾನು ಕೇಳಿದ್ದೇನೆ, ಒಮ್ಮೆ ಊರಲ್ಲಿ ನೆರೆ ಬಂದಾಗ ಯಾವ ತರ ಅವನು ಸ್ಟಾರ್ಟಿಂಗ್ ದೋಣಿ ಕಳಿಸ್ತಾನೆ, ಹಗ್ಗ ಕೊಡ್ತಾನೆ, ಲಾಸ್ಟಿಗೆ ಹೆಲಿಕಾಪ್ಟರ್ ಕೊಟ್ರು ಅವನು ದೇವ್ರು ಅಂತ ಅಲ್ಲೇ ಕುತ್ಕೊಂಡು ಅವನೇ ಏನ್ ಹೇಳ್ತಾರೆ ನಾಶ ಮಾಡ್ಕೊಳ್ತಾನ. ಬಟ್ ಅವಕಾಶವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ಉಪಯೋಗಿಸ್ಕೊಂಡವನೇ ಸ್ಮಾರ್ಟ್ ಪರ್ಸನ್ ಅಂತ ಹೇಳ್ಬೋದು ಸರ್. ಹಾಗಾಗಿ ಇವತ್ತು ಇಂಥ ಒಂದು ನಮ್ಮ ಮಹೇಶಣ್ಣ ಮಿರಾಕಲ್ ಮ್ಯಾನಿಫೆಸ್ಟರ್ ಇಂದ ಅಥವಾ ಅವರ ಒಂದು ತಂತ್ರಜ್ಞಾನ ಒಂದು ಅತ್ಯಂತ ಒಂದು ಎಲ್ಲಾ ವರ್ಗದವರಿಗೊಂದು ಸಣ್ಣ ಒಂದು ಮೊತ್ತದಲ್ಲಿ ಒಂದು ಟೂಲ್ಸ್ ಅನ್ನ ಕೊಡೋದ್ರಿಂದ ನಾವು ಈ ಅವಕಾಶವನ್ನ ಬಳಸಿಕೊಂಡವನಿಗೆ ಖಂಡಿತವಾಗಿ ಅವನ ಲೈಫ್ ಅಲ್ಲಿ, ಅವನ ಒಂದು ಕ್ಷೇತ್ರದಲ್ಲಿ, ಅವನ ಒಂದು ದುಡಿಮೆಯಲ್ಲಿ ಮಿರಾಕಲ್ ಆಗೇ ಆಗತ್ತಂತ ನನ್ನ ಒಂದು ಅನಿಸಿಕೆ ಸರ್. ಸೊ ಸುಧಾಕರ್ ನಾಯ್ಕ ಅವರೇ, ತಾವು ಕಳೆದ 30 ವರ್ಷದಿಂದ ಜೀವ ವಿಮಾ ಕ್ಷೇತ್ರದಲ್ಲಿ, ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಕೆಲವು ಕಿವಿ ಮಾತುಗಳನ್ನು ಕೂಡ ಹೊಸಬರಿಗೆ ಹೇಳಿದಿರಿ. ಸೊ ಹಾಗಾಗಿ ನಿಮ್ಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಂದನೆಗಳು.